ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ ರೈತ ವಿರೋಧಿ ಮತ್ತು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದ್ದು, ರಾಜ್ಯದ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಟಿ ರಾಜಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ವಕ್ತಾರ ಟಿ ರಾಜಶೇಖರ್, ಬಜೆಟ್ನಿಂದ 1 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಹೊರೆಯಾಗುತ್ತದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನುವಂತಾಗಿದೆ. ಯಾವುದೇ ಹೊಸ ಯೋಜನೆಗಳನ್ನು ಪ್ರಸ್ತಾಪಿಸದೆ, ಹಾಗೆ ಯಾವುದೇ ಯೋಜನೆಗೂ ಇಂತಿಷ್ಟು ಹಣವನ್ನ ಮೀಸಲಿಡದೆ ರಾಜ್ಯ ಸರ್ಕಾರಕ್ಕೆ ಬರುವಂತಹ ವರಮಾನದ ಮೂಲವನ್ನ ಜನರಿಗೆ ತಿಳಿಸದಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ತರಹದ ತೆರಿಗೆಗಳನ್ನ ಹೆಚ್ಚು ಮಾಡುವ ಲಕ್ಷಣಗಳು ಕಾಣುತ್ತಿವೆ ಎಂದು ಕಿಡಿಕಾರಿದರು. ಏನೋ ನಿನ್ನೆ ರಾಜ್ಯ ಸರ್ಕಾರ ಮಂಡಿಸಿದಂಥ ಬಜೆಟ್ನಲ್ಲಿ ಚಿಕ್ಕಮಗಳೂರಿಗೆ ಯಾವುದೇ ರೀತಿಯ ಅನುದಾನಗಳಾಗಲಿ ಹೊಸ ಪ್ರಾಜೆಕ್ಟ್ಗಳನ್ನ ಕೊಡ್ದೇ ಚಿಕ್ಕಮಗಳೂರು ಜಿಲ್ಲೆ ಜನರಿಗೆ ಮೋಸವನ್ನು ಮಾಡಿದ್ದಾರೆ. ಈ ಚಿಕ್ಕಮಗಳೂರಿನಿಂದ ಆಯ್ಕೆಯಾದಂಥ 5 ಜನ ಶಾಸಕರು ಚಿಕ್ಕಮಗಳೂರು ಜನರ ಪಾಲಿಗೆ ಕಾಣೆಯಾಗಿದ್ದಾರೆ. ಅವರು ಕಳೆದೋದಂಥ ಪರಿಸ್ಥಿತಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಕಾಣ್ತಾ ಇದೆ. ಯಾವುದೇ ರೀತಿಯ ಚಿಕ್ಕಮಗಳೂರಿನ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡದೆ, ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಅವಕಾಶಗಳು ಚಿಕ್ಕಮಗಳೂರಿನಲ್ಲಿ ಇದ್ದರೂ ಯಾವುದೇ ರೀತಿಯ ಪ್ರವಾಸೋದ್ಯಮಕ್ಕೆ ಹೊಸ ಯೋಜನೆಗಳಿಗೆ ಒತ್ತನ್ನು ಕೊಡ್ದಾನೆ ಇದೊಂಥರ ರಾಜ್ಯವನ್ನು 1 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳೋ ಮುಖಾಂತರ ಇವರ 5 ಭಾಗ್ಯಗಳಿಗೆ ದುಡ್ಡನ್ನು ಹೊಂದಿಸ್ಕೊಳ್ಳೋದಕ್ಕೋಸ್ಕರ ರಾಜ್ಯದ ಜನರ ಮೂಗಿಗೆ ತುಪ್ಪವನ್ನು ಸವರಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಸಾಲವನ್ನು ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಒಂದು ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಬಂದಿದೆ. ಚಿಕ್ಕಮಗಳೂರಿಗೆ ಏನು ನೀರಾವರಿ ಪ್ರಾಜೆಕ್ಟ್ಗಳು, ಬಯಲುಸೀಮೆಯಲ್ಲಿ ಗೋಂದಿ ಯೋಜನೆ ಏನು 400 ಕೋಟಿ ರು ವೆಚ್ಚದಲ್ಲಿ ಮುಗಿದಿದೆ, 2ನೇ ಹಂತಕ್ಕೆ ಅನುಮೋದನೆ ಕೊಟ್ಟಿಲ್ಲ. ಏನು ಪ್ರವಾಸೋದ್ಯಮ ಇಷ್ಟು ಒಳ್ಳೆಯ ಅವಕಾಶಗಳಿದ್ರೂ ಯುವಕರಿಗೆ ಹೆಚ್ಚು ಉದ್ಯೋಗ ಸಿಗೋದೇ ಇವತ್ತು ಪ್ರವಾಸೋದ್ಯಮಗಳಿಗೆ ರಸ್ತೆಗಳಿಗಾಗಿರ್ಬೋದು, ನಮ್ಮ ವಿವಿಧ ತಾಣಗಳನ್ನ ಅಭಿವೃದ್ಧಿಪಡಿಸೋಂಥ ಯಾವುದೇ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿಲ್ಲ. ಏನು ಕಾಫಿಯನ್ನು ಬ್ರ್ಯಾಂಡ್ ಮಾಡ್ತೀವಿ, ಕಾಫಿಯನ್ನು ಬ್ರ್ಯಾಂಡ್ ಚಿಕ್ಕಮಗಳೂರು ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಜುಲೈನಲ್ಲಿ ನಡೆದಂಥ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಅದಕ್ಕೂ ಯಾವುದೇ ರೀತಿಯ ಸ್ಪಂದನೆ ಈ ಬಜೆಟ್ನಲ್ಲಿಲ್ಲ. ಅಡಿಕೆ ಬೆಳೆಗಾರರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಕೂಲಿ ಕಾರ್ಮಿಕರಿಗಾಗಿರ್ಬೋದು, ವಸತಿ ಯೋಜನೆಗಳಾಗಿರ್ಬೋದು, ಎಲ್ಲದನ್ನೂ ಅನುದಾನವನ್ನು ನಿಗದಿ ಮಾಡದೆ ಸುಮ್ಮನೆ ಮೂಗಿಗೆ ತುಪ್ಪ ಅಂತ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಬಜೆಟ್ ಒಟ್ಟಿನಲ್ಲಿ ಒಂದು ಶೂನ್ಯ ಬಜೆಟ್. ಈ ರಾಜ್ಯವನ್ನು ದಿವಾಳಿ ಮಾಡೋತ್ತ ಹೆಜ್ಜೆ ಇಡ್ತಿರ್ತಕ್ಕಂಥ ಈ ಬಜೆಟ್ ಜನರು ತಕ್ಕ ಉತ್ತರವನ್ನು ಕೊಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಈ ಬಜೆಟ್ ಯಾವುದೇ ಕಾರಣಕ್ಕೂ ಅನುಷ್ಠಾನಗೊಳಿಸಲು ಆಗೋದಿಲ್ಲ. ನಮ್ಮ ಸಾಲವನ್ನು 1 ಲಕ್ಷ 1.5 ಲಕ್ಷ ಕೋಟಿ ಸಾಲವನ್ನು ಮಾಡಿ ಏನು ದೇಶದಲ್ಲೇ ರಾಜ್ಯ 2ನೇ ಸ್ಥಾನದಲ್ಲಿ, ಫೈನಾನ್ಷಿಯಲಿ 2ನೇ 3ನೇ ಸ್ಥಾನದಲ್ಲಿದೆ, ಇದನ್ನು ಕಡೆ ಸ್ಥಾನಕ್ಕೆ ಕೊಂಡೊಯ್ಯೋ ಪ್ಲ್ಯಾನನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಇದೇ ವೇಳೆ ಮಾತನಾಡಿದ ಮಧುರಾಜ್ ಅರಸ್, ಈ ಬಜೆಟ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ದ್ರೋಹ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು, ಇದಕ್ಕೆ 5 ಜನ ಶಾಸಕರ ನಿರ್ಲಕ್ಷ್ಯವೇ ಕಾರಣ. ಜನ ಸರ್ಕಾರ ಬದಲಾವಣೆ ಕೇಳೋದು ಏನಕ್ಕೆ ಅಂದರೆ, ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರದ್ದೇ ಆದ ಒಂದು ಯೋಚನೆ ಇರುತ್ತೆ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರಗಳನ್ನ ಬದಲಾವಣೆ ಮಾಡುವಂಥ ಒಂದು ನಿಯಮ ಇದೆ. ಅದೇ ರೀತಿ ಹೊಸ ಮುಖಗಳು ಬಂದಾಗ ಅವರು ಕೂಡ ಸ್ವಹಿತಾಸಕ್ತಿಯಿಂದ ಕ್ಷೇತ್ರನ ಬದಲಾವಣೆಗೆ ಒಂದು ಅವರೇ ಮೈಂಡ್ ಸೆಟಪ್ ಮಾಡ್ಕೊಂಡಿರ್ತಾರೆ ಅಂತ ಜನ ಭಾವಿಸಿರ್ತಾರೆ. ಆದರೆ ಬಡ್ಜೆಟಲ್ಲಿ ಆ 5 ಜನ ಶಾಸಕರು ಏನಿದ್ದಾರೆ ಇವತ್ತು, ಅವರು ವಿಧಾನ ಸಭೆಯಲ್ಲಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಾಗಲಿ ಜಿಲ್ಲೆಯ ಸಮಸ್ಯೆಗಳನ್ನು ಕೇಳುವಂಥ ಧೈರ್ಯ ಅಥವಾ ಮನಸ್ಸೇ ಇಲ್ಲ ಅಂತ ಈ ಬಡ್ಜೆಟಿಂದ ಗೊತ್ತಾಗ್ತಾಯಿದೆ. ಯಾಕಂದರೆ ಇವತ್ತು ಚಿಕ್ಕಮಗಳೂರು ರಾಜ್ಯದಲ್ಲೇ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಎತ್ತರದ ಒಂದು ಸ್ಥಾನದಲ್ಲಿದೆ. ಏನಿವತ್ತು ಬೇಲೂರು ಚಿಕ್ಕಮಗಳೂರು ರೋಡ್ ಆಗಬೇಕಿತ್ತು, ಆಗಿಲ್ಲ. ಅದೇ ರೀತಿ ಹಿಂದೆ ಚರ್ಚೆ ಆದಂಥ
ಗಾರ್ಮೆಂಟ್ಸು ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕೊಡೋದಕ್ಕೆ ಲಾಸ್ಟ್ ಬಡ್ಜೆಟ್ನಲ್ಲಿ BJP ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದರು. ಹಾಲಿನ ಡೈರಿ ಇಟ್ಟಿದ್ದರು. ದತ್ತಾಪೀಠದ ಅಭಿವೃದ್ಧಿ ಯೋಜನೆಗಳಿದ್ದು, ಗೋಂದಿ ಯೋಜನೆ 2ನೇ ಹಂತದ ಹಣಕಾಸು ಸ್ಥಿತಿಯಲ್ಲಿತ್ತು. ಹಣಕಾಸು ಸಂಸ್ಥೆಯ ಸ್ಥಿತಿಗೆ 2ನೇ ಹಂತದ ಬಂದಿತ್ತು. ಇದು ಯಾವುದನ್ನು ಕೂಡ 5 ಜನ ಚರ್ಚೆ ಮಾಡ್ದಲೆ ವೈಯಕ್ತಿಕವಾಗಿ ಜಿಲ್ಲೆಯ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುವಂಥ ಮನಸ್ಸು ಮಾಡ್ದಲೆ ಇಲ್ಲೇ ಒಂದು ನಗರ